स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಸ್ಟೇಟ್ಮೆಂಟ್ ಮಾಡೋದು ಸರಿಯಲ್ಲ. ಈಗ ಇದು ಜನರ ಧಾರ್ಮಿಕ ಮತ್ತು ಅವರ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂಥದ್ದು. ದನದ ಕೊಬ್ಬನ್ನ ಇವತ್ತು ದಿವಸ ತಿರುಪತಿ ಇದರಲ್ಲಿ ಬೆರೆಸಿದ್ರೆ ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ರೆ ರಿಪೋರ್ಟ್ ಬಂದಿದೆ ನಿರ್ದಾಕ್ಷಿಣ್ಯವಾಗಿ ಯಾರೇ ಇರಲಿ ಇಂಥವ್ರ ಹೆಸರು ಹೇಳೋದಲ್ಲ, ಯಾರ್ಯಾರು ಅದರಲ್ಲಿ ಪಾಲ್ದಾರ ಇದ್ದಾರೆ ಎಲ್ಲರ ಮೇಲೆ ಕಡೆ ಶಿಕ್ಷೆ ಆಗುತ್ತೆ. ಯಾಕಂದ್ರೆ ನಮ್ಮ ಭಾವನೆಗಳ ಜೊತೆ ಆಟ ಆಡೋದು ಪವಿತ್ರತೆ ಇದೆ. ಎಷ್ಟೋ ಜನ ಸಸ್ಯಾಹಾರಿಗಳು ಎಲ್ಲ ಒಂದು ದಿವಸ ಅದನ್ನು ಮಾಡ್ಕೊತಾರೆ. ಬಹುತೇಕ ಅದೇನೇ ಇರಲಿ, ಸಸ್ಯಾಹಾರಿ ಇರಲಿ ಮತ್ತೊಂದು ಇರಲಿ, ಬೆರೆಸುವಂಥದ್ದು ಏನಿದೆಲ್ಲ ಅದು ಭಾಳ ತೀವ್ರವಾದಂಥ ಗೌರವಾದಂಥ ಅಪರಾಧ. ಇದನ್ನು ಚೆಕ್ ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ನಾ ಈ ಸಂದರ್ಭದಾಗ ಇವ್ರು ಸ್ಮರಣೆ ಮಾಡ್ತೀನಿ. ನಮ್ಮ ಕನೇರ ಸ್ವಾಮೀಜಿಯವರು ಹೇಳ್ತಿರ್ತಾರೆ ಪದೇ ಪದೇ ಇದನ್ನು ಈ ಎಲ್ಲ ಏನೇನು ಆಗ್ತಿರ್ತವೆ ಅಂತೇಳಿ. ಹಾಗಾಗಿ ಇದರಲ್ಲಿ ಯಾರೇ ಇದ್ರ ಹಿಂದಿದ್ರೆ ಅದು ರಿಪೋರ್ಟ್ ಬಂದಿದ್ರೆ ರಿಪೋರ್ಟ್ನಲ್ಲಿ ಸಿಗಿದ್ರೆ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರು ಇನ್ವಾಲ್ವ್ ಆಗಿದ್ರೆ ನನಗೆ ಗೊತ್ತಿಲ್ಲ. ಯಾರು ಇನ್ವಾಲ್ವ್ ಆಗಿದಾರೋ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಂಡು ಸರಿ. ವಿಜಯಪುರ ನೂತನ ಜಿಲ್ಲಾ ಅವ್ರು ಈಗ ಮಾಡಿದ್ದೀವಿ. ಈಗ ಟೆಂಡರ್ ಕರಿತೀವಿ. ಟೆಂಡರ್ ಕರೆದು 1,10,10,000 ಸ್ಕ್ವೇರ್ ಫೀಟ್ ಇರ್ತದೆ. ಸ್ಟೇಟ್ ಆಗಿ ಮಾಡ್ತೀವಿ. ಭಾಳ ದಿನದಿಂದ ಪೆಂಡಿಂಗ್ ಇರುತ್ತೆ. ನಾನೇ 2017ರಲ್ಲಿ 18ರಲ್ಲಿ ಸಿದ್ದರಾಮಯ್ಯ ಕಡೆ ಇದು ಮಾಡಿದ್ವಿ. ತದನಂತರ ಒಮ್ಮೆ ಬೊಮ್ಮಾಯಿಯವರು ಒಂದು ನಾವು ಫೌಂಡೇಶನ್ ಲೇ ಮಾಡಿದ್ದು ಗೊತ್ತಿರಲಿಲ್ಲ. ಅವ್ರು ನಾನು ಹೇಳಿದೆ ನಾವು ಫೌಂಡೇಶನ್ ಹಾಕಿದ್ದೀವಿ, ಅದನ್ನು ಮತ್ತೆ ಎತ್ಕೊಂಡಿದ್ದೀರಲ್ಲ ಅಂತೇಳಿ. ಅದೇನು ಮಾಡಲಿಲ್ಲ. ಅದು ದಿವಸ ಅವರು ಬಂದು ಫಂಕ್ಷನ್ ಮಾಡಿ ಹಣ ಖರ್ಚು ಮಾಡ್ಬೋದು. ಈಗ ಅದಕ್ಕೆ ನಾವು ಭಾಳ ದಿವಸದಿಂದ ಕಂಡಿದ್ದೆ ಕೃಷ್ಣ ಬೈರೇಗೌಡರಿಗೆ 7 ತಿಂಗಳು ಹಿಂದೆ ಆಗಬೇಕಾಗಿತ್ತು. ಆದರೆ ಅದು ಪರಿಷ್ಕೃತ ಇದು ಆಗಿ ದಿವಸ ಅದು ಆಗಿದೆ. ಒಂದು ಒಳ್ಳೆ ಭವನ ಆಗ್ತದೆ. ಮತ್ತು ಫ್ಯೂಚರ್ ಆಗಿನೂ ಕೂಡ ನಾವು ಎಕ್ಸ್ಪಾನ್ಷನ್ಗೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಮೇಲೆ ಒಂದು ಫ್ಲೋರ್ನು ಅಡಿಷನ್ ಆಗಬೇಕು ಮತ್ತು ಆಜು ಬಾಜು ಜಾಗ ಇದೆ. ಆಜು ಬಾಜು ಜಾಗದಲ್ಲಿ ಕೂಡ ಮುಂದಿನ ಇವತ್ತು ಎನೆಕ್ಸ್ ಅಂತೀವಲ್ಲ ಅಂದರೆ ಹೆಂಗೆ ವಿಧಾನಸೌಧ ಪಕ್ಕ ವಿಕಾಸಸೌಧ ಇದೆ ಹಾಗೆ ಇದು ಸುಧಾ ಆಜು ಬಾಜು ಏನು ಜಾಗಗಳಿದ್ದಾವೆ ಅದನ್ನು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಅದನ್ನು ಐಡೆಂಟಿಫೈ ಮಾಡಿಟ್ಬಿಡಿ. ಒಂದೇ ಒಂದು ದಿವಸ ಒಂದು 10 ವರ್ಷ ನಂತರ 20 ವರ್ಷ ನಂತರ ಇವತ್ತು ಮತ್ತೊಂದು ಕಟ್ಟಡ ಬೇಕಾಗಿದ್ರೆ ಎನೆಕ್ಸ್ ಬೇಕಾಗಿದ್ರೆ ಆ ಎನೆಕ್ಸು ಆಗಬೇಕಾದ್ರೆ ಅಲ್ಲಿ ಆಗಬೇಕು ಅಂತ ಅದು ಸೂಚನೆ ಕೊಟ್ಟಿದೆ. ಯಾರು ಯಾವುದು ಯಾಕೆ ಚೇಂಜ್ ಸರ್, ಈಗ RCB ಅಂತ ಹೇಳಿ ಈಗ ರಾಯಣ್ಣ ಬ್ರಿಗೇಡ್ ಮತ್ತು ಚಂಗಮ್ಮ ಬ್ರಿಗೇಡ್ ಈಶ್ವರಪ್ಪ ಅವರು ಮತ್ತೆ ಮಾಡಿದವ್ರು ಕೇಳಿದ್ರು. ಅಲ್ಲಲ್ಲ ಸರ್, ಇದೇನು ಮತ್ತೀಗ ಯಾಕಂದ್ರೆ ಒಂದು ಐದ ಹೋರಾಟ ಶುರುವಾಯಿತು. ಅದೇ ರೀತಿ ನಾನು ನೋ ಕಮೆಂಟ್ಸ್ ಮಾಡಿದವ್ರು ನಾನು ಮಾಡಿದವ್ರು ನಾನು ಯಾರು ಮಾಡಿದ್ದಾರೆ ಏನು ನನಗೆ ಗೊತ್ತೂ ಇಲ್ಲ. ನೀವು ಮಾಡಿದವ್ರು ಅಂತ ಹೇಳಿದ್ರೆ ಮಾಡಿದವ್ರಿಗೆ ಹೋಗಿ ಕೇಳಿ. ಸಿದ್ದರಾಮಯ್ಯ ಯಾವಾಗ ಸ್ವಾಭಾವಿಕವಾಗಿ ಇವತ್ತು ಊಹಿಸಲಾರದಂಥ ಆಪಾದನೆಗಳು ಬರ್ತಾ ಇದ್ದಾರೆ. ಯಾರೂ ಊಹೆ ಕೂಡ ಮಾಡಿಲ್ಲ ಈ ರೀತಿ ಕೆಲವೊಂದು ಕೆಲಸಗಳ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅಂಥವೆಲ್ಲವೂ ಕೂಡ ಇದು ಹೊರಗೆ ಬರ್ತದೆ. ತನಿಖೆ ಆಗಲಿ, ತನಿಖೆ ನಡೆದಿದೆ ಇಲ್ಲ. ತನಿಖೆ ಆದರೆ ಅದರಲ್ಲಿ ನಿಜವಾಗಿಯೂ ಕೂಡ ಆ ರೀತಿ ಊಹಿಸಲಾರದಂಥ ಒಂದು ಘೋರವಾದಂಥ ಒಂದು ಕೃತ್ಯವನ್ನು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಇದ್ರ ಮೇಲೆ ಕ್ರಮ ಆಗಬೇಕಾಗ್ತದೆ. ತನಿಖೆ ನಡೆದಿರೋದ್ರ ಮೇಲೆ ಅಂತಿಮ ತನಿಖೆ ಆಗಲಿ, ಇವ್ರ ಮೇಲೆ ಕ್ರಮ ಆಗಲಿ. ಸರ್, ಯಾರು ಊಹೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇರ್ತದಲ್ಲ ಕೂಡ. ನಾನು ಫಸ್ಟ್ ಟೈಮ್ ನಾನು ಗಾಬರಿ ಆದ ಇದನ್ನು ನೋಡೋಂತ ಕೇಳುತ್ತೆ. ಸರ್, ಟೋಟಲ್ ಏನಂತಂದ್ರೆ ಈ ರೈಟ್ ನಂಬರ್ ಕೇಸ್ ಭಾಳ ರಾಜ್ಯದಲ್ಲಿ ನಾನು ಏನು ಮಾಡೋದು ರೈಟ್ ನಂಬರ್ ಕೇಸ್ ರೆಕಾರ್ಡಿಂಗು ವಿಡಿಯೋ ಎಲ್ಲನೂ ಕೂಡ ಭಾಳ ಕ್ಯಾರೆ ಮಾಡ್ತಿದ್ರು. ಮಾಡೋರು ತಪ್ಪು, ಮಾಡಿಸ್ಕೊಂಡವರು ತಪ್ಪು. ಸರ್, ಈಗ ನೋಟಿಫಿಕೇಶನ್ ಮತ್ತು ವರದಿ ಕೇಳಿದ್ರು ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಸಂಘರ್ಷ. ಅದು ರಾಜ್ಯಪಾಲರು ರಾಜ್ಯ ಸರ್ಕಾರದ ಜೊತೆ ಸಂಘರ್ಷದ ಪ್ರಶ್ನೆ ಬರೋಲ್ಲ. ರಾಜ್ಯ ಸರ್ಕಾರ ಇವತ್ತು ತನ್ನ ಕೆಲಸಗಳನ್ನ ದೈನಂದಿನ ಕೆಲಸಗಳನ್ನ ಮಾಡ್ತಿದ್ದೇವೆ. ಅಡ್ಮಿನಿಸ್ಟ್ರೇಟಿವ್ನಲ್ಲಿ ರಾಜ್ಯಪಾಲರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಯಾರೋ ಹೋಗ್ತಾರೆ, ನಿಮ್ಮ ಪೊಲೀಸ್ ಸ್ಟೇಷನ್ ಬಿಟ್ಟು ರಾಜಭವನ ಪೊಲೀಸ್ ಸ್ಟೇಷನ್ ಮಾಡಬೇಕಾಗ್ತದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದ್ರಲ್ಲಿ ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದಿಲ್ಲ. ಹೊಸ ಒಂದು ಉದ್ಯೋಗ ಸ್ಟಾರ್ಟ್ ಆಗ್ತದೆ. ಅವ್ರಿಗೆ ಹಕ್ಕೇನಿದೆ ಅಂದರೆ ಬಿಲ್ಸ್ ಬಗ್ಗೆ ಆಡಳಿತದ ಪ್ರಶ್ನೆ ಕೇಳ್ತದೆ. ಯಾರೇ ಹೋಗಿ ಅಲಿಗೇಷನ್ಸ್ ಮಾಡಿದ್ದನ್ನು
ಮಾಡಬೇಕಾದ್ರೆ ಲೋಕಾಯುಕ್ತ ಇದೆ, ಅಲ್ಲಿ ಬೇಕಾದರೆ ನಿಮ್ಮ ಪೊಲೀಸ್ ಇರ್ತದೆ, ಅದೆಲ್ಲವನ್ನು ಮೀರಿ ರಾಜ್ಯ ಭವನ ಒಯ್ದು ಪೊಲೀಸ್ ಸ್ಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ ಕೇಸ್ಗಳು ಬರೋದಿಲ್ಲ ಸರ್, ಬರೀ ಕೇವಲ ಬಿಜೆಪಿ ಮಾತ್ರ ಈ ರೀತಿ ಕೋಲ್ಕತ್ತಾದಲ್ಲಿ ಮಾಡಿದ್ದಾರೆ, ಕೋಲ್ಕತ್ತಾದಲ್ಲಿ ಆಗಿದೆ, ಬೇರೆ ಬೇರೆ ಕಡೆ ದಿಲ್ಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿತ್ತು. ಆಯಿತು, ಇದಾಗಲಿ ಸರ್ಕಾರ ತೀರ್ಮಾನ ತಗೋತು. ಕ್ಯಾಬಿನೆಟ್ಟು ಸರ್ಕಾರ ಇದರ ಬಗ್ಗೆ ರಾಜ್ಯಪಾಲರ ಹಸ್ತಕ್ಷೇಪದ ಬಗ್ಗೆ ಒಂದು ಅವರು ತೀರ್ಮಾನ ರಾಜ್ಯಪಾಲರು ಏಕಪಕ್ಷೀಯವಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ವಾಭಾವಿಕವಾಗಿ ಗೊತ್ತು ಸರ್, ನಾನು ಹೇಳಿದ್ದಲ್ಲ, ಅದು ಬಿಜೆಪಿ ಕಚೇರಿ ಆಗಿದೆ. ಏನು ರಾಜ್ಯಪಾಲರು ಬಿಜೆಪಿಯ ಏಜೆಂಟರಾಗಿ ವರ್ತಿಸ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಆಗಿ ಕೆಲಸ ಮಾಡ್ತಾ ಇದೆ, ಲೋಕಾಯುಕ್ತ ಆಗಿ ಕೆಲಸ ಮಾಡ್ತದೆ, SIT ಆಗಿ ಕೆಲಸ ಮಾಡ್ತದೆ. ಕಳೆದುಕೊಳ್ತಾ ಇದೆ. ಸ್ವಾಭಾವಿಕ ಕಳ್ಸಿಬಿಡ್ತಾರೆ. ದಿನ ಯಾರೋ ಹೋಗಿ ಹಾದ್ಯಾಗ ಹೋಗೋರು ಹೋಗಿ ಒಂದು ಅರ್ಜಿ ಹಾಕಿ ಏನು TV9 ಮೇಲೆ, ಪಬ್ಲಿಕ್ TV ಮೇಲೆ, ಸುವರ್ಣ ಮೇಲೆ ಅಂದ್ರೆ ಮತ್ತು ಔರಂಗಜೇಬ್ ಟಿಪ್ಪು ಸುಲ್ತಾನ್ ಮತ್ತು ಔರಂಗಜೇಬ್ ಮಕ್ಕಳು ಅಂತೇಳಿ ಯತ್ನಾಳ್ ಅವ್ರ ಬಗ್ಗೆ ನಮ್ಮ ಎಷ್ಟು ಮಟ್ಟಿ ಸರಿ ಅಂತ ಯತ್ನಾಳ್ ಅವ್ರಿಗೆ ಬಗ್ಗೆ ಮಾತಾಡಕ್ಕೆ ಹೋಗೋದು ಏನು ಮಾತಾಡೋದು, ಇಡೀ ಜಗತ್ತಿಗೆ ಗೊತ್ತದ ಅವ್ರು ಮಾತಾಡೋದು. ಅವ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳ್ಯಾರ, ಸರ್ ಬೆಂಗಳೂರಲ್ಲಿ ಯತ್ನಾಳ್ ಅವ್ರ ಬಗ್ಗೆ ಹೇಳಿದಾರೆ. ದೂರು ಸಹ ದಾಖಲಾಗಿದ್ರು ರಾಹುಲ್ ಗಾಂಧಿ ಬಗ್ಗೆ ದೂರು ಸರ್ ಸ್ವಾಭಾವಿಕವಾಗಿ ಯಾರ ಮೇಲೆ ಪ್ರದೇಶ್ ಗುಂಡ್ರು ಅವರ ಧರ್ಮಪತ್ನಿ ಮೇಲೆ ಮಾತಾಡಿದ್ರು, ಅದೇ ಈಗ ರಾಹುಲ್ ಗಾಂಧಿ ಅವ್ರ ಮೇಲೆ ಮಾತಾಡಿದ್ರು. ನಾನು ಇವ್ರ ಬಗ್ಗೆ ಯಾರು ಮಾತಾಡಿದ್ರು? ಅದೇ ರೀತಿ ಇವ್ರ ಬಗ್ಗೆ ಯಾರು ಮಾತಾಡಿದ್ರು? ತಾಯಿ ತಂದೆ ಮಕ್ಕಳು ಹೆಂಡತಿ ಯಾಕೆ ರಾಜಕಾರಣದಲ್ಲಿ ನಾವು ನೋಡ್ತೀವಿ, ರಾಜಕಾರಣ ಮಾಡ್ತಾರೆ. ನಿಮ್ಮ ಕುಟುಂಬದವ್ರನ್ನ ಹೆಂಡತಿ ಮಕ್ಕಳು ತಾಯಿ ಮಕ್ಕಳು ಮಗ ಸರಿ ನಾವು ಇಂಥ FIR ನಾನು ಬರಲ್ಲ. ಕಾನೂನು ಮಾಡಿದ ಮಾತಾಡಕ್ಕೆ ಬರ್ತದೆ. ಮರ್ಯಾದಾಯಿತು ಏನು ಕೋರ್ಟು, ಕಾನೂನು, ಸಂವಿಧಾನ ಏನು ಯತ್ನಾಳವ್ರಿಗೆ ಸಂಕ್ಷನ್ ಕೊಟ್ಟಾರ. ನಾವು BJP ಪಕ್ಷದವರಿಗೆ ಹೆದರಿಲ್ಲ, ಬಿಜೆಪಿದವ್ರು ನರಸತ್ತವ್ರು ಇರಬೇಕು. ಅದಕ್ಕೆ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.